ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋದು ನಿಮ್ಗೆ ಗಾಳ ಗೊತ್ತಾಯಿದೆ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಇಂಪಾರ್ಟೆಂಟ್ ಕ್ವಶನ್ ಅಂತಂದು. ಇವಾಗೇನು ಎಕ್ಸಾಮ್ ಇನ್ನೂ 2 days ಐತೆ, ಅದಕ್ಕೋಸ್ಕರ ಏನಪ್ಪ ಅಂತಂದು ಹುಡುಗರಿಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಹೇಳೋಣ ಅಂತಂದಷ್ಟೇ. ಇಂಪಾರ್ಟೆಂಟ್ ಕ್ವಶನ್ ಅಂತಂದು ಕೇಳಿದ್ರಿ, ಹಂಗಾಗಿಬಿಟ್ಟು ಸ್ವಲ್ಪ ಅಲ್ಲಿ ಎಲ್ಲ ಕಡೆ ಸ್ವಲ್ಪ ಸೋರ್ಸ್ನ ಹುಡ್ಕೊಡ್ಬಿಟ್ಟು ಸ್ವಲ್ಪ ತಗೊಂಬಂದಿದ್ದೀನಿ. ನಾನು ಹೇಳ್ತಿರೋದು ಕ್ವಶನ್ಸ್ ಇವೆ ಇಂಪಾರ್ಟೆಂಟ್ ಅಥವಾ ಇವೇ ಪಿಕ್ಸ್ ಅಂತ ಅಲ್ಲ. ಸೊ ಮೊದಲು ಇವನು ಅಷ್ಟು ಓದ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲನೂ ಓದುವಂತಕ್ಕೆ ಎಲ್ಲನೂ ಓದ್ಕೋರಿ. ನಾನು ಮೊದಲು ಹೇಳ್ತಿರೋದು ಎಲ್ಲನೂ ಓದ್ಕೋರಿ. ಆ್ಯಂಡ್ ಇವನು ಸ್ವಲ್ಪ ಜಾಸ್ತಿ ಮೇನಾಗಿ ಫೋಕಸ್ ಮಾಡ್ಬೇಕಂದ್ರೆ ಇವ್ನು ಮಾತ್ರ ಬಿಡಬಾರ್ದು ಅಂತಂದು. ಇವನು ಮೊದಲು ಅಂತೂ ಇವ್ನು ಓದ್ಕೊಂಡು ಇಟ್ಕೊಂಡ್ಬಿಡ್ರಿ, ಉಳಿಕೆದು ಆಮೇಲೆ ಎಲ್ಲನೂ ಕೂಡ ಓದ್ಕೋರಿ. ಮೊದಲಂತೂ ಇವನು ಓದ್ಕೋರಿ. ಏನೇನಪ್ಪ ಅಂತಂದರೆ ಅನಾಟಮಿ ಒಳಗೆ ನಿಮ್ಗೆ ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಈ ಒಂದು PDF ಯಾಕಂತಂದ್ರೆ ಓದ್ಕೊಂತ ಕೂರಲ್ಲ, ಯಾಕಂದ್ರೆ ಜಾಸ್ತಿ ಅಂತ ನಿಮ್ಮ ಟೈಮ್ ವೇಸ್ಟ್ ಕೂಡ ಮಾಡೋದು ಬೇಡ. ಈ ಡೈರೆಕ್ಟ್ ಈ ಒಂದು PDF ನಿಮಗೆ ಎಲ್ಲನೂ ಕೂಡ ಇದ್ದಾವೆ ಟೋಟಲ್ ಆಗಿ ಕ್ವಶನ್ಸು. ಇಲ್ಲಿ ಏನು ಕಾಣಿಸ್ತಿದೆ, ಫಾರ್ ಎಕ್ಸಾಂಪಲ್ ಯೂನಿಟ್ 1 ಒಳಗೆ ಎಪಿಥೆಲಿಯಲ್ ಟಿಶ್ಯೂ ಆ್ಯಂಡ್ ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಸ್ವಲ್ಪ ನೋಡ್ಕೊರಿ. ಇನ್ನು ಕ್ಲಾಸಿಫಿಕೇಶನ್ ಹಾಕುವಾಗ ಸ್ವಲ್ಪ ಡಿಸೈನ್ ಎಲ್ಲ ಹಾಕಿರಿ. ಸೊ ಬಾಕ್ಸ್ ಹಾಕಿ ಚೆನ್ನಾಗಿ ಬರೀರಿ. ಆ್ಯಂಡ್ ಯೂನಿಟ್ 2 ಒಳಗೂ ಕೂಡ ಸ್ಟ್ರಕ್ಚರ್ ಆಫ್ ಲಂಗ್ ಆ್ಯಂಡ್ ಮಸಲ್ಸ್ ಆಫ್ ರೆಸ್ಪಿರೇಷನ್ ಇಂಪಾರ್ಟೆಂಟ್ ಆಗ್ತವೆ. ಯಾಕಂತಂದರೆ ಎಷ್ಟೋ ಸಾರಿ ಒಂದೊಂದು ಟೈಮ್ ಇವನ್ನೇ ರಿಪೀಟ್ ಆಗಿ ಕ್ವಶನ್ ಕೂಡ ಕೇಳಿದಾರೆ. ಆ್ಯಂಡ್ ಈ ವರ್ಷ ನಿಮ್ಗೆ ಸೆಮ್ ವೈಸ್ ಆದ್ಮೇಲೆ ಹೋದ ವರ್ಷದೂ ಕೇಳಿಲ್ಲ, ಹಂಗಾಗಿಬಿಟ್ಟು ಕೇಳ್ಬೋದು. ಇಂಪಾರ್ಟೆಂಟು ಓದ್ಕೊರಿ. ಆ್ಯಂಡ್ ಯೂನಿಟ್ 3 ಒಳಗೆ ಕೂಡ ಸ್ಟ್ರಕ್ಚರ್ ಆಫ್ ಲಿವರ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಸ್ಟಮಕ್ ಆ್ಯಂಡ್ ಪ್ಯಾಂಕ್ರೆಸ್. ಇವು ಸ್ಟ್ರಕ್ಚರ್ ಹಾಕುವಾಗ ಏನಪ್ಪ ಅಂತಂದರೆ ನಿಮ್ಗೆ ಎಕ್ಸಾಮ್ ಬರೆಯೋ ಪ್ಯಾಟರ್ನ್ ಯಾವ ರೀತಿ ಅನ್ನೋದು ನಿಮಗೆ ಲೈವ್ ಬರ್ತೀನಿ ಅಂತ ಹೇಳಿದ್ದೀನಿ ಇವತ್ತು. ವಾಟ್ಸಪ್ ಗ್ರೂಪಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಏನಾದೈತೆ ಅಂತಂದರೆ ನಾನು ಟೈಮಿಂಗ್ ಹೇಳ್ತೀನಿ ನಿಮಗೆ ಸದ್ಯದರಲ್ಲಿ ಯಾವಾಗ ಬರ್ತೀನಿ ಲೈವ್ ಅಂತಂದು. ಯಾವ ರೀತಿ ಎಕ್ಸಾಮ್ ಬರೆಯೋದು ಸ್ವಲ್ಪ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ನಿಮಗೆ. ಸ್ವಲ್ಪ ಅಂತಂದರೆ ಎಕ್ಸಾಮಿನೇಷನ್ ಸ್ವಲ್ಪ ಕೆಲವೊಂದು ಇನ್ಸ್ಟ್ರಕ್ಷನ್ಸು ಕೂಡ ಹೇಳ್ತೀನಿ ಆ್ಯಂಡ್ ಟಿಪ್ಸು ಕೂಡ ಹೇಳ್ತೀನಿ ಪಾಸ್ ಆಗೋಕ್ಕೆ. ಪಾಸ್ ಆಗೋರು ಮೇ ಬಿ ಫೇಲ್ ಆಗೋರು ಪಾಸ್ ಆಗ್ಬೋದು, ಪಾಸ್ ಆಗೋರು ಕೂಡ ಸ್ವಲ್ಪ ಡಿಸ್ಟಿಂಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಕೆಲವೊಂದಿಷ್ಟು ನೀವು ಟ್ರಿಕ್ಸ್ನ ಫಾಲೋ ಮಾಡಿದರೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಇಲ್ಲಪ್ಪ ಅಂತಂದರೆ ಇವನ್ನೆಲ್ಲನೂ ಕೂಡ ಭಾಳ ಇದಾವೆ ಕ್ವಶನ್ಸ್ ನಾನು ತೊಗೊಂಡಿದ್ದು ಇಂಪಾರ್ಟೆಂಟ್ ಅಂತಂದು. ಸುಮಾರು ಒಂದು 5 pages ಇದೊಂದು ನಿಮಗೆ PDF ಸಿಗ್ತದೆ. ನಿಮ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದು ವೀಡಿಯೋದಲ್ಲಿ ಹೇಳ್ಕೊಂಡು ಕೊರೋಕ್ಕೆ ನಿಮಗೆ ಗ್ರೂಪಲ್ಲಿ ಹಾಕ್ಬಿಡ್ತೀನಿ, ಡೈರೆಕ್ಟಾಗಿ ನೋಡ್ಕೊರಿ. ಆ್ಯಂಡ್ ಅನಾಟಮಿ ಫಿಸಿಯಾಲಜಿ ಮಾತ್ರ ಓಕೆ ಫಸ್ಟ್ ನಿಮಗೆ ಇದನ್ನಷ್ಟೇ ನೀವೇನು ಮಾಡಿರಿ ಫೋಕಸ್ ಮಾಡಿರಿ. ಇದಾದಮೇಲೆ ನಿಮಗೆ ಬೇಕಾದರೆ ಸೈಕಾಲಜಿ ಸೋಷಿಯಾಲಜಿ ಅದಾದ್ಮೇಲೆ ಈ ಎಕ್ಸಾಮ್ ಮುಗಿದಾದ್ಮೇಲೆ ಅವ್ನು ಬೇಕಾದ್ರೆ ನಿಮ್ಗೆ ಇನ್ನೊಂದು ಟೈಮ್ ಕೊಡ್ತೀನಿ. ಸದ್ಯಕ್ಕೆ ಇದ ನಂತರ ಓದ್ಕೋರಿ. ಜಸ್ಟ್ ನೀವು ಜಾಯ್ನ್ ಆಗ್ತಿರಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ, ಅಲ್ಲಿ ನಿಮ್ಗೆ ಎಲ್ಲನೂ ಕೂಡ ಪ್ರೊವೈಡ್ ಆಗಿರ್ತವೆ. ಜಸ್ಟ್ ಇವತ್ತು ಇವು ಲೈವ್ ಬರೋ ಟೈಮಿಂಗ್ ಹೇಳ್ತೀನಿ ನಿಮಗೆ, ಬೇಕಾದರೆ ಅವು ಬಂದು ಡಿಸ್ಕಸ್ ಮಾಡೋಣ ಯಾವ ರೀತಿ ಎಕ್ಸಾಮ್ ಬರೋದಂತ ನಿಮ್ಮ ಟ್ರಿಕ್ಸ್ ಗೊತ್ತಾಗುತ್ತೆ. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗಿಬಿಟ್ಟು ಜಾಯ್ನ್ ಆಗಿರಿ, ಸಿಗುತ್ತೆ ನಿಮಗೆ PDF. ಬಾಯ್.